ಉತ್ತರಾಧಿಕಾರಿ ಭಾಗ 5. ಅದ್ವೈತು ಅಸಡ್ಡೆಯಿಂದ ಮುಖ ತಿರುಗಿಸಿಕೊಂಡಾಗ ಕೃಷ್ಣವೇಣಿಗೆ ಅವನಿಗೆ ಹೆಚ್ಚೇನು ಹೇಳುವ ಧೈರ್ಯವಿರಲಿಲ್ಲ. ಸಮಯ ಅತ್ಯಂತ ನಿಧಾನವಾಗಿಯೇ ಕಳೆಯುತ್ತಿತ್ತು. ಆ ವಿಶಾಲ ಕೋಣೆಯಲ್ಲಿ ಎಸಿಯ ಶಬ್ದ ಹೊರತುಪಡಿಸಿ ಬೇರೇನೂ ಕೇಳಿಸ್ತಾನೆ ಇರಲಿಲ್ಲ. ನಿನಗೇನಾದರೂ ಸಮಸ್ಯೆ ಇದೆಯಾ? ಅದ್ವೈತ್ ತನ್ನ ತಂಗಿ ಮೇಘನಾಳನ್ನ ಗಂಭೀರವಾಗಿ ಕೇಳಿದ. ಮೇಘ ಏನೂ ಅರ್ಥವಾಗದೆ ಮುದ್ದಾಗಿ ತಲೆ ಆಡಿಸ್ತಾಳೆ. ಕೃಷ್ಣವೇಣಿ ಆ ಮಕ್ಕಳನ್ನೇ ಆಶ್ಚರ್ಯದಿಂದ ದಿಟ್ಟಿಸುತ್ತಾ ನೋಡುತ್ತಾ ನಿಂತಿದ್ಲು. ಅಕ್ಕ, ನಿನಗೆ ನಾವು ಇಷ್ಟ ಇಲ್ಲದಿದ್ದರೆ ಈಗಲೇ ನಮ್ಮ ತಂದೆ ಕರೆ ಮಾಡಿ ವಿಷಯ ಹೇಳು. ನಿನ್ನಿಂದ ನಮ್ಮನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ನೇರವಾಗಿಯೇ ಹೇಳಿಬಿಡು. ಅದ್ವೈತ್ ದೃಢವಾಗಿ ಹೇಳಿದ್ದ. ಅವನ ಚಿಕ್ಕ ಧ್ವನಿಯಲ್ಲಿದ್ದ ಆ ಕೋಪ, ಆ ದರ್ಪ, ದುರಹಂಕಾರ ಕೃಷ್ಣವೇಣಿಯನ್ನ ಬೆರಗುಗೊಳಿಸಿತು. 5 ವರ್ಷದ ಹಸುಗೂಸಿನಿಂದ ಇಂತಹ ಕಠಿಣವಾದ ಅಧಿಕಾರಯುತವಾದ ಮಾತುಗಳನ್ನ ಅವಳು ಎಳ್ಳಷ್ಟು ಕೂಡ ನಿರೀಕ್ಷಿಸಿರಲಿಲ್ಲ. ಈ ಬಾಸ್ ಮಕ್ಕಳನ್ನ ನೋಡಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ತಾನೇನಾದ್ರೂ ನಿರಾಕರಿಸಿದ್ರೆ ಆ ಕಠಿಣ ಮನಸ್ಸಿನ ವಿಷ್ಣುವರ್ಧನ್ ಸರ್ ತನ್ನ ಕೆಲಸದಿಂದಲೇ ತೆಗೆದುಹಾಕ್ಬಿಟ್ಟು ಜೀವಂತವಾಗಿ ನುಂಗ್ಬಿಡ್ತಾನೆ ಅನ್ನೋ ಸತ್ಯ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ನಿನಗೆ ನನ್ನ ನೋಡಿಕೊಳ್ಳುವುದು ಇಷ್ಟ ಇಲ್ಲ ಅಂತ ನಾನು ಎಲ್ಲಿ ಹೇಳಿದೆ ಪುಟ್ಟ ಅಂತ ಕೃಷ್ಣವೇಣಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಸೌಮ್ಯವಾಗಿ ಉತ್ತರಿಸಿದ್ಲು. ನಮ್ಮನ್ನ ನೋಡಿಕೊಳ್ಳಲು ನಿನಗೆ ನಿಜವಾಗಿಯೂ ಮನಸ್ಸಿದ್ರೆ ಹೀಗೆ ಮೌನವಾಗಿ ಕೂರಬೇಡ. ಅವನಿಗೆ ಈ ನಿರವ ಮೌನ ಮಾತ್ರ ಎಳ್ಳಷ್ಟು ಇಷ್ಟವೇ ಆಗ್ತಾ ಇರಲಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಯಿತು. ಈ ಅಕ್ಕ ನಮಗೆ ಮೊದಲು ಬಂದ ದಾದಿಗಳಿಗೆ ಹೋಲಿಸಿದ್ರೆ ವಿಪರೀತ ಮೌನವಾಗಿದ್ದಾಳಲ್ವಾ ಎಂದು ಅವನು ಮನಸ್ಸಿನಲ್ಲೇ ಯೋಚಿಸಿರಬಹುದು. ಕೃಷ್ಣವೇಣಿ ಏನು ಮಾಡಬೇಕೆಂದು ತೋಚದೆ ಸೋಫಾದ ಮೇಲೆ ಹಾಗೆ ಕುಳಿತು ಬಿಟ್ಲು. ಇಲ್ಲಿ ಬಾ ಅಣ್ಣ. ತಂಗಿಯ ಮುಖದ ಭಾವನೆ ಬದಲಾಗ್ತಿರೋದನ್ನ ಗಮನಿಸಿದಂತ ಮೇಘ ತನ್ನ ಅಣ್ಣನ ಕೈ ಹಿಡಿದು ಬಾತ್ರೂಮ್ ಒಳಗೆ ಎಳೆದುಕೊಂಡು ಹೋಗ್ತಾಳೆ. ಇಬ್ಬರು ಮಕ್ಕಳು ಕಣ್ಮರೆಯಾದಾಗ ಕೃಷ್ಣವೇಣಿ ದೀರ್ಘವಾಗಿ ನಿಟ್ಟುಸಿರನ್ನ ಕೂಡ ಬಿಡ್ತಾಳೆ. ಸ್ನಾನಗೃಹದ ಒಳಗೆ ಆ ಅಕ್ಕನ ಮೇಲೆ ಯಾಕೆ ಅಷ್ಟೊಂದು ಕೂಗಾಡ್ತಾ ಇದೀಯಾ ಅಣ್ಣ? ಮೇಘ ಕಣ್ಣು ದೊಡ್ಡದು ಮಾಡಿ ಅಣ್ಣನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹೇ, ಈ ಹುಡುಗಿರಿಗೆಲ್ಲ ಬೇರೆದೇ ಉದ್ದೇಶವಿರುತ್ತದೆ ಮೇಘ. ಅದ್ವೈತ್ ಗಂಭೀರವಾಗಿ ತನ್ನ ತಂದೆಯಂತೆಯೇ ವಿಚಾರಣೆ ಮಾಡುವ ದಾಟಿಯಲ್ಲೇ ಆ ತಂಗಿಗೆ ವಿವರಿಸ್ತಿದ್ದಾನೆ. ಈ ಪ್ರತಿಯೊಬ್ಬ ಸುಂದರ ಹುಡುಗಿಯರು ನಮ್ಮನ್ನು ನೋಡಿಕೊಳ್ಳುವ ನೆಪದಲ್ಲೇ ಯಾಕೆ ಬರ್ತಾರೆ ಗೊತ್ತಾ? ಇವರೆಲ್ಲರಿಗೂ ನಮ್ಮ ತಂದೆಯನ್ನ ಮದುವೆಯಾಗುವ ದುರಾಸೆ ಇರುತ್ತೆ. ಹಾಗೆ ನೇನಿ ಅಂದ್ರೆ ಆಯ ಕೂಡ ಇದನ್ನೇ ಹೇಳ್ತಿದ್ರಲ್ವಾ. ತಮ್ಮ ತಂದೆಯನ್ನ ಮದುವೆಯಾಗುತ್ತಾರಾ? ಮೇಘಾಗಿ ಏನು ಅರ್ಥವಾಗದೆ ಮೌನವಾದ್ಲು. ನಮಗಿಂತ ಮೊದಲು ಬಂದವರೆಲ್ಲರೂ ಕೂಡ ನಮ್ಮ ಮೇಲೆ ಪ್ರಾಣವೇ ಇರುವಂತೆ ನಟಿಸ್ತಿದ್ರು. ಆದರೆ ಈ ಅಕ್ಕನ ನೋಡು, ಇವಳಿಗೆ ನಮ್ಮ ಮೇಲೆ ಯಾವುದೇ ಪ್ರೀತಿ ಇದ್ದಂತೆ ಕಾಣ್ತಾನೇ ಇಲ್ಲ. ಈ ಅಕ್ಕ ಮಾತ್ರವೇನಾದರೂ ನಮ್ಮ ತಂದೆಯನ್ನ ಮದುವೆ ಆದರೆ ಇವಳು ನಮ್ಮಿಬ್ಬರನ್ನ ಈ ಮನೆಯಿಂದ ಹೊರಗೆ ಹಾಕೇ ಬಿಡ್ತಾಳೆ ಗೊತ್ತಾ ನಿನ್ಗೆ ಎಂದು ಅದ್ವೈತ್ ತನ್ನ ಮುಗ್ಧ ಕೋಪವನ್ನ ಮುಂದುವರಿಸ್ತಾ ಹೇಳ್ದ. ಆದರೆ ಅಜ್ಜ ಎಂದಿಗೂ ಹಾಗೆ ಹೇಳಲಿಲ್ವಲ್ಲ ಅಣ್ಣ? ಮೇಘ ಕೂಡ ವಾದಿಸೋಕೆ ಶುರು ಮಾಡಿದ್ಲು. ನಿನಗೆ ಏನು ಬೇಕಾದರೂ ಆಗಲಿ ಮೇಘ, ಆದರೆ ನಮ್ಮ ತಂದೆ ಮದುವೆಯಾಗುವಂತಹ ಯಾವುದೇ ಮಹಿಳೆ ನನಗೆ ತಾಯಿಯಾಗಲು ಎಂದಿಗೂ ಸಾಧ್ಯವೇ ಆಗೋದಿಲ್ಲ. ನನಗೆ ನನ್ನದೇ ಆದ ಸ್ವಂತ ತಾಯಿ ಇದ್ದಾಳೆ. ಅದ್ವೈತ್ನ ಮುಖ ಕೋಪದಿಂದ ಕೆಂಪಗಾಗಿ ಬೆಂಕಿ ಜ್ವಾಲೆಯಂತೆ ಉರಿಯೋಕೆ ಶುರುವಾಯಿತು. ಮೇಘಾಗೆ ಅಣ್ಣನ ಮಾತು ತುಂಬ ಗೊಂದಲ ತಂದರೂ ಕೂಡ ಅವನ ಕೋಪವನ್ನು ನೋಡಿ ಅವಳು ಕೂಡ ಸಣ್ಣದಾಗಿ ಗಂಭೀರವಾಗಿ ನಿಂತಳು. ಅಪ್ಪ ಮನ್ನಾರ್ನಲ್ಲಿ ತುಂಬ ಸುಂದರವಾದ ವೀಕ್ಷಣಾ ತಾಣಗಳಿವೆ ಅಂತ ಹೇಳ್ತಾ ಇದ್ರು. ಆ ವ್ಯೂ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಜೊತೆಗೆ ಬರುತ್ತೇವೆ ಅಂತ ಅಂದ್ವಿ. ಮೇಘ ಉತ್ಸಾಹದಿಂದ ಮಾತನ್ನು ಮುಂದುವರಿಸಿದ್ಲು. ಹೌದಾ? ಮುನ್ನಾರ್ ನಿಜವಾಗಿಯೂ ತುಂಬ ಸುಂದರವಾದ ಜಾಗ. ಕೃಷ್ಣವೇಣಿ ಸೌಮ್ಯವಾಗಿ ಮುಗುಳ್ನಕ್ಕಿದ್ಲು. ಅಕ್ಕ, ನಿನ್ನ ಫೋನ್ ಕೊಡ್ತೀಯಾ? ನಾನು ಅಪ್ಪನಿಗೆ ಕರೆ ಮಾಡಬೇಕು. ಅದ್ವೈತ್ ಅಧಿಕಾರಯುತ ಧ್ವನಿಯಲ್ಲೇ ಕೇಳಿದ್ದ. ಕೃಷ್ಣವೇಣಿ ಹೆಚ್ಚೇನು ಯೋಚಿಸದೆ ತನ್ನ ಫೋನನ್ನು ಅವನ ಕೈಗೆ ನೀಡಿದ್ಲು. ಅದ್ವೈತ್ ಫೋನಲ್ಲಿ ತನ್ನ ತಂದೆಯ ಮೊಬೈಲ್ ಸಂಖ್ಯೆಯನ್ನು ಹುಡುಕಿದ. ಆದರೆ ಅದು ಸಿಗಲಿಲ್ಲ. ಅವನು ವಾಟ್ಸಪ್ ತೆರೆದು ಪರಿಶೀಲಿಸಿದ. ಅಲ್ಲೂ ಸಹ ಸಂಪರ್ಕ ಸಂಖ್ಯೆ ಇರಲಿಲ್ಲ. ನಮ್ಮ ತಂದೆಯನ್ನು ಸಂಪರ್ಕಿಸಲು ನಿನ್ನ ಹತ್ತಿರ ಯಾವುದೇ ನಂಬರ್ ಇಲ್ವಾ? ಅವನು ಅನುಮಾನದ ತೀಕ್ಷ್ಣ ನೋಟದಿಂದ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ. ಅವಳು ಇಲ್ಲವೆಂದು ಮೆಲ್ಲನೆ ತಲೆ ಆಡಿಸಿದ್ಲು. ನಿಂಗೆ ಖಚಿತವಾಗಿದೆಯಾ? ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ ಅಣ್ಣ, ಈ ಅಕ್ಕ ಕೆಟ್ಟವಳಲ್ಲ ಅಂತ. ಮೇಘ ತನ್ನ ಸಹೋದರನ ಕಡೆಗೆ ವಿಜಯದ ಮಂದಹಾಸದಿಂದ ನೋಡ್ತಾ ಇದ್ಲು. ಅದ್ವೈತ್ಗೆ ಆಗಲೇ ತನ್ನ ದೊಡ್ಡ ತಪ್ಪಿನ ಅರಿವಾಗುತ್ತೆ. ಆ 5 ವರ್ಷದ ಮಕ್ಕಳಿಗೆ ಅದೆಂತಹ ಬುದ್ಧಿ ಇರಬಹುದು? ಕೃಷ್ಣವೇಣಿಯನ್ನ ನೇರವಾಗಿ ನೋಡಲು ಅವನಿಗೆ ಒಳಗೊಳಗೆ ಒಂದು ರೀತಿಯ ಮುಜುಗರ ಶುರುವಾಯಿತು. ಕೃಷ್ಣವೇಣಿಗೆ ತಾನು ಈಗಷ್ಟೇ ಸಂಪೂರ್ಣ ವಿಷಯ ಅರ್ಥವಾದಂತೆ
ನಕ್ಕದ್ಲು. ತಾನು ಇವರ ತಂದೆಯನ್ನು ಮೆಚ್ಚಿಸಿ ಹತ್ತಿರವಾಗಲು ಬಂದಿದ್ದವಳು ಅಂತ ಭಾವಿಸಿ ಈ ಮಕ್ಕಳು ಚಿಕ್ಕ ಹುಡುಗ ತನ್ನ ಮೇಲೆ ಕೋಪಗೊಂಡಿದ್ದಾನೆ. ನಿನಗೆ ಈ ವಿಷಯ ಹೇಳಬೇಕಾ ಪುಟ್ಟ? ಕೃಷ್ಣವೇಣಿ ಅದ್ವೈತ್ ನನ್ನ ಪ್ರೀತಿಯಿಂದ ಹತ್ತಿರ ಕದ್ಲು. ಅವಳು ಅವನ ತೀಕ್ಷ್ಣ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಹೇಳಲು, ನೋಡು, ನಿಮ್ಮ ತಂದೆ ನಿಮ್ಮನ್ನು ಜಯಂತ್ ಸರ್ ಕೈಗೆ ಒಪ್ಪಿಸಿದ್ದಾರೆ. ಅವರಿಗೆ ತುರ್ತು ಕೆಲಸವಿದ್ದಿದ್ದರಿಂದ ಸ್ವಲ್ಪ ಸಮಯ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನನ್ನ ಬಳಿ ಕೇಳಿಕೊಂಡ್ರು. ಸೊ ನನಗೂ ನಿಮ್ಮ ಸಹಾಯ ಬೇಕು. ನನ್ನ ಮತ್ತು ನಿಮ್ಮ ತಂದೆಯ ನಡುವೆ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ನಾವು ಕೇವಲ ಬಾಸ್ ಮತ್ತು ಉದ್ಯೋಗಿಗಳಾಗಿದ್ದೇವೆ ಅಷ್ಟೇ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಆ ಚಿಕ್ಕ ಹುಡುಗ ಯಾವುದೋ ಗಂಭೀರ ಆಲೋಚನೆಯಲ್ಲಿ ಮುಳುಗಿದವನಂತೆ ಅವಳನ್ನೇ ನೋಡ್ತಾ ಇದ್ದ. ಕೃಷ್ಣವೇಣಿ ನಗುತ್ತಾ ಮುಂದುವರಿಸ್ತಾಳೆ, ನಿನ್ನ ತಂದೆ ಮತ್ತು ನಾನು ಸಂಪೂರ್ಣವಾಗಿ ಬೇರೆ ಬೇರೆ ಲೋಕಗಳಿಂದ ಬಂದಂಥವರು. ಕೆಲವರು ಸ್ವರ್ಗದಂತಹ ಶ್ರೀಮಂತಿಕೆಯಲ್ಲೇ ಹುಟ್ಟುತ್ತಾರೆ, ಆದರೆ ನನ್ನಂಥವರು ಭೂಮಿಯ ಮೇಲೆ ಸಾಮಾನ್ಯವಾಗಿ ಹುಟ್ಟುತ್ತಾರೆ. ಸ್ವರ್ಗ ಮತ್ತು ಭೂಮಿ ಎಂದಿಗೂ ಕೂಡ ಒಂದಾಗಲು ಸಾಧ್ಯವೇ ಇಲ್ಲ ಪುಟ್ಟ. ಈಗ ನಾನು ನಿನಗೆ ಹೇಳಿದ್ದು ಸಂಪೂರ್ಣವಾಗಿ ಅರ್ಥವಾಯಿತೆ? ಇಲ್ಲ, ಮೇಘ ಮುದ್ದಾಗಿ ತಲೆಯಾಡಿಸಿ ಹೇಳ್ತಾಳೆ. ಆದರೆ ಅದ್ವೈತ್, ನನಗೆ ಪೂರ್ತಿ ಅರ್ಥವಾಯಿತು. ಇದನ್ನು ವರ್ಗ ವ್ಯತ್ಯಾಸ ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಅಂತ ಅಂತಾರೆ ಅಂತ ಪ್ರೊಫೆಸರ್ನಂತೆ ಹೇಳಿದ್ದ. ಕೃಷ್ಣವೇಣಿ ಕೂಡ ಗಟ್ಟಿಯಾಗಿ ನಕ್ಕದ್ಲು. ಇವನು ನಿಜವಾಗಿಯೂ ತನ್ನ ತಂದೆಯ ಅಚ್ಚೊತ್ತಿದ್ದ ರೂಪವೇ ಆಗಿದ್ದಾನೆ ಅನ್ನೋದರಲ್ಲಿ ಯಾವುದೇ ಎರಡು ಮಾತು ಇರಲೇ ಇಲ್ಲ. ಕೇಳಲು ಕಷ್ಟಕರವಾಗಿರಬಹುದು, ಆದರೆ ಅದೇ ಸತ್ಯ. ನಿಮ್ಮ ತಂದೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ನಿರ್ಭಯ ವ್ಯಕ್ತಿಯಾಗಿದ್ದರು. ನಾನು ನಿನ್ನ ತಂದೆಯ ಹೆಂಡತಿಯಾಗಿ ಅಲ್ಲ, ನಿನ್ನ ಬಳಿಗೆ ಒಬ್ಬ ಒಳ್ಳೆಯ ಸ್ನೇಹಿತಿಯಾಗಿ ಇರ್ತೀನಿ ಅಂತ ಹೇಳಿ ಇದು ಸಾಕೆ ಎಂದು ಅದ್ವೈತ್ ಮುಖದಲ್ಲಿ ತಕ್ಷಣವೇ ಬೆಳಕು ಮೂಡಿತು. ಪ್ರಾಮಿಸ್? ಪ್ರಾಮಿಸ್. ಕೃಷ್ಣವೇಣಿ ಅವನ ಪುಟ್ಟ ಕೈಗೆ ಕೈತಟ್ಟಿ ಮಾತನ್ನು ಕೊಟ್ಲು. ಸರಿಯಾಗಿದ್ರೆ ನಾವು ಇಂದಿನಿಂದ ನಿಜವಾದ ಸ್ನೇಹಿತರು. ನನ್ನ ಹೆಸರು ಕೃಷ್ಣವೇಣಿ ರವಿಚಂದ್ರನ್. ನೀನು ನನ್ನ ಕೃಷ್ಣವೇಣಿ ಅಂತಲೇ ಕರೆಯಬಹುದು. ನನ್ನ ಹೆಸರನ್ನು ಮೇಘ ಅಂತ ಕರೀರಿ. ನನ್ನನ್ನು ಅದ್ವೈತ್ ಅಂತ ಕರೀರಿ. ಮೇಘ, ಅದ್ವೈತ್, ಕೃಷ್ಣವೇಣಿ. ತನ್ನ ಮುಂದೆ ಕುಳಿತಿರುವಂತಹ ಈ ಮಕ್ಕಳೊಂದಿಗೆ ತನಗೆ ಯಾವುದೋ ಜನ್ಮದ ಆಳವಾದ ಬಾಂಧವ್ಯವಿದೆ ಎಂದು ಕೃಷ್ಣವೇಣಿಗೆ ಯಾಕೋ ಒಳಗೊಳಗೆ ಅನಿಸೋಕೆ ಶುರುವಾಗೋಯಿತು. ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾದ ನಂತರ ಆ ಇಬ್ಬರೂ ಮಕ್ಕಳು ಕೃಷ್ಣವೇಣಿಗೆ ಅತ್ಯಂತ ಹತ್ತಿರವಾಗಿ ಹೋದರು. ಅವರು ನಿಧಾನವಾಗಿ ಪರಸ್ಪರ ಹತ್ತಿರವಾಗೋಕೆ ಅಂತ ಹೇಳಿ ಪ್ರಾರಂಭಿಸ್ತಾರೆ. ಇತರ ಉದ್ಯೋಗಿಗಳೆಲ್ಲರೂ ಕೂಡ ರಾತ್ರಿಯ ಪ್ರಮುಖ ಸಭೆ ಮತ್ತು ಕೆಲಸಗಳಲ್ಲಿ ನಿರತರಾಗಿದ್ದರಿಂದ ಕೃಷ್ಣವೇಣಿಯ ಈಗಿನ ಮುಖ್ಯ ಜವಾಬ್ದಾರಿ ಆ ಇಬ್ಬರು ಮಕ್ಕಳನ್ನು ತುಂಬ ಸೂಕ್ಷ್ಮವಾಗಿ ಪ್ರೀತಿಯಿಂದ ನೋಡಿಕೊಳ್ಳುವುದೊಂದೇ ಆಗಿತ್ತು. ಆರಂಭದಲ್ಲಿ ಅಪರಿಚಿತ ವಾತಾವರಣ ಕಂಡು ಕೊಂಚ ಹಿಂಜರಿದಿದ್ದ ಕೃಷ್ಣವೇಣಿ ನಿಧಾನವಾಗಿ ನೆಲದ ಮೇಲೆಯೇ ಕುಳಿತು ಮಕ್ಕಳೊಂದಿಗೆ ಮುಕ್ತವಾಗಿ ಆಟವಾಡೋಕೆ ಅಂತ ಹೇಳಿ ಪ್ರಾರಂಭಿಸ್ತಾಳೆ. ಅದೇ ಸಮಯದಲ್ಲಿ ಅಪಾರವಾದ ನೋವು ಮತ್ತು ತಾಯ್ತನದ ನವೀನ ಸಂತೋಷದ ಮಿಶ್ರಣ ಅವಳ ಹೃದಯದ ಆಳದಲ್ಲಿ ಸುಳಿದಾಡಿತ್ತು. ತನ್ನ ಮಗು ಜೀವಂತವಾಗಿದ್ದರೆ ಇಂದಿಗೆ ಸರಿಯಾಗಿ ಇದೇ ವಯಸ್ಸಿನವದಾಗಿರುತ್ತಿತ್ತು ಅಲ್ವೇ? ಆ ಇಬ್ಬರು ನಿಷ್ಕಲ್ಮಶ ನಗುವನ್ನು ನೋಡಿದಾಗ ಅವಳಿಗೆ ತನ್ನ ಸ್ವಂತ ಮಗುವಿನ ನೆನಪು ತೀವ್ರವಾಗಿ ಕಾಡೋಕೆ ಶುರುವಾಯಿತು. ಆ ಮಗು ಈಗ ಎಲ್ಲಿದೆಯೋ, ಹೇಗಿದೆಯೋ, ಏನು ಮಾಡ್ತಾ ಇದೆಯೋ? ಆ ರಾತ್ರಿ ಅವಳು ಆ ಇಬ್ಬರು ಪ್ರೀತಿಯ ಕಂದಮ್ಮಗಳ ಜೊತೆ ಕುಳಿತು ರಾತ್ರಿಯ ಊಟವನ್ನೂ ಕೂಡ ಮಾಡ್ತಾಳೆ. ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ರಾಜಭೋಗದ ಸೌಕರ್ಯಗಳು ಕೂಡ ಇದ್ವು. ಸಲಾಡ್ ತಿನ್ನುತ್ತಿದ್ದಾಗ ಮೇಘ ಪಕ್ಕದ ಟೇಬಲ್ನಲ್ಲಿ ಇತರ ಮಕ್ಕಳು ಸವಿಯುತ್ತಿರುವಂತಹ ಕುರುಕುರಾದ ಫ್ರೈಡ್ ಚಿಕನ್ ಅನ್ನು ಆಸೆಯ ಕಣ್ಣುಗಳಿಂದ ದಿಟ್ಟಿಸಿ ನೋಡ್ತಾ ಇದ್ಲು. ಮೇಘ, ಅಲ್ಲಿ ಆಸೆಯಿಂದ ನೋಡಬೇಡ. ಅಪ್ಪ ನಿನಗೆ ಫ್ರೈಡ್ ಚಿಕನ್ ತಿನ್ನಲು ಎಂದಿಗೂ ಕೂಡ ಬಿಡುವುದೇ ಇಲ್ಲ ಎಂದು ಅದ್ವೈತ್ ತಂಗಿಗೆ ಎಚ್ಚರಿಕೆ ನೀಡಿದ. ತುಂಬ ಸಖತ್ ವಾಸನೆ ಬರ್ತಿದೆ ಅಲ್ವಾ ಅಣ್ಣ? ತುಂಬ ಕ್ರೇವಿಂಗ್ಸ್ ಆಗ್ತಿದೆ. ಮೇಘ ಆಸೆಯಿಂದ ಉಸಿರು ಬಿಡುತ್ತಾ ಮುದ್ದಾಗಿ ಹೇಳಿದ್ಲು. ನಿಮ್ಮ ಅಪ್ಪ ನಿನಗೆ ಫ್ರೈಡ್ ಚಿಕನ್ ತಿನ್ನೋಕೆ ಬಿಡೋದೇ ಇಲ್ವಾ ಪುಟ್ಟ? ಕೃಷ್ಣವೇಣಿಗೆ ಮೇಘಾಳ ಮುಗ್ಧತೆಯನ್ನು ನೋಡಿ ಮನಸ್ಸಿನಲ್ಲೇ ಅಪಾರ ಕನಿಕರ ಮೂಡಿತು. ಇವಳೇನಾದರೂ ತನ್ನ ಸ್ವಂತ ಮಗಳಾಗಿದ್ದರೆ ಖಂಡಿತವಾಗಿಯೂ ಒಮ್ಮೆ ತಿನ್ನೋಕೆ ಒಪ್ತಿದ್ಲು. ಮೇಘ ಬೇಸರದಿಂದ ತಲೆ ಆಡಿಸ್ತಾಳೆ. ಆ ಹಿಂಜರಿಕೆಯಲ್ಲೇ ಅವಳ ಕೈಲಿದ್ದ ಚಮಚ ಜಾರಿ ಕೆಳಗೆ ಬಿದ್ದಿತು. ಹಲೋ ವೇಟರ್, ಕೃಷ್ಣವೇಣಿ ತಕ್ಷಣವೇ ಕರೆದ್ಲು. 10 ನಿಮಿಷಗಳ ನಂತರ ಗರಿಗರಿಯಾದ ಬಿಸಿ ಬಿಸಿಯಾದ ಫ್ರೈಡ್ ಚಿಕನ್ ಅವರಿಬ್ಬರ ಟೇಬಲ್ಗೆ ಬಂದಿತ್ತು. ಅದರಲ್ಲಿ 2 ದೊಡ್ಡ ತುಂಡುಗಳಿದ್ವು. ಅದ್ವೈತ್ ಅವುಗಳಲ್ಲಿ ಒಂದನ್ನು ಮುಟ್ಲಿಲ್ಲ. ಅವನು ಎರಡನ್ನೂ ಕೂಡ ತಂಗಿ ಮೇಘಾಗೇನೆ ಕೊಟ್ಬಿಟ್ಟ. ನೀನೇ ತಿನ್ನು ಮೇಘ, ಅಪ್ಪ ಹೇಳಿದ್ದಾರೆ. ಇತರರಿಂದಾಗಿ ನಾವೆಲ್ಲಿದ್ದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ನಾನು ನನ್ನ ತಂದೆಗೆ ಜಂಕ್ ಫುಡ್ ತಿನ್ನುವುದಿಲ್ಲ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಅವನು ಅತ್ಯಂತ ದೃಢವಾಗಿ ಹೇಳಿದ್ದ.
ಕೃಷ್ಣವೇಣಿ ಆಶ್ಚರ್ಯದಿಂದ ಮೂಕವಿಸ್ಮಿತಳಾದ್ಲು. 5 ವರ್ಷದ ಚಿಕ್ಕ ಹುಡುಗನ ಆ ಶಿಸ್ತು, ವ್ಯಕ್ತಿತ್ವ ಮತ್ತು ಸ್ವಯಂ ನಿಯಂತ್ರಣ ಅವಳನ್ನು ಸಂಪೂರ್ಣವಾಗಿ ಬೆರಗುಗೊಳಿಸಿದ್ದ. ಇವನು ಸಂಪೂರ್ಣವಾಗಿ ಆ ವಿಷ್ಣುವರ್ಧನ ಅಚ್ಚೊತ್ತಿದ ನಕಲು. ವಿಷ್ಣುವರ್ಧನ್ ಕಾರ್ಪೊರೇಟ್ ಜಗತ್ತಿನ ಅತ್ಯಂತ ಕ್ರೂರಿ, ದಯೆಯಿಲ್ಲದ ಸರ್ವಾಧಿಕಾರಿ ಅಂತ ನಿಶಾ ಹೇಳಿದಂತಹ ಮಾತುಗಳು ಕೃಷ್ಣವೇಣಿಗೆ ಒಮ್ಮೆಲೆ ತೀವ್ರವಾಗಿ ನೆನಪಾಗೋಕ್ಕೆ ಶುರುವಾಯಿತು. ಕೃಷ್ಣವೇಣಿಗೆ ಒಮ್ಮೆಗೆ ಆ ಚಿಕ್ಕ ಮಗು ನಿಜಕ್ಕೂ ತನ್ನ ತಂದೆಗೆ ಸಣ್ಣ ಆವೃತ್ತಿಯೇ ಆಗಿದೆ. ತಂದೆಗೆ ಎಳ್ಳಷ್ಟು ತಿಳಿದಂತೆ ಫ್ರೈಡ್ ಚಿಕನ್ ತಿಂದು ದೊಡ್ಡ ಲಾಟರಿಯೇ ಗೆದ್ದಷ್ಟೇ ತೀವ್ರವಾಗಿ ಪುಟ್ಟ ಮೇಘ ಅಪಾರ ಸಂತೋಷಪಟ್ಲು. ರೆಸ್ಟೋರೆಂಟ್ನಿಂದ ಕೋಣೆಗೆ ಹಿಂತಿರುಗುವಾಗ ದಾರಿಯಲ್ಲಿ ಮರಕ್ಕೆ ಬಿಗಿಯಾಗಿ ಅಂಟಿಕೊಂಡಿರುವ ಮುದ್ದಾದ ಕೋತಿಯ ಮರಿಯಂತೆ ಕೃಷ್ಣವೇಣಿಯ ಕಾಲುಗಳನ್ನು ಅಪ್ಪಿಕೊಂಡು ನೇತಾಡತೊಡಗಿದ್ಲು. ಆ ಪುಟ್ಟ ಹುಡುಗಿ ಕಾಲಿಗೆ ನೇತಾಡುತ್ತಾ ನಡೆಯುವುದು ಕೃಷ್ಣವೇಣಿಗೆ ಕೊಂಚ ಕಷ್ಟವಾಯಿತು. ಮೇಘ, ಮುದ್ದಾದ ಮಗು ಅಲ್ವಾ, ಕೆಳಗಿಳಿದು ನಡಿ ಪುಟ್ಟ, ಕೃಷ್ಣವೇಣಿ ವಾತ್ಸಲ್ಯದಿಂದ ನಗುತ್ತಾ ಹೇಳಿದ್ಲು. ಅವಳು ಮೆಲ್ಲನೆ ಹೆಜ್ಜೆಯನ್ನು ಹಾಕುತ್ತಾ ತನ್ನ ಕೋಣೆಯತ್ತ ಸಾಗಿದ್ಲು. ಅದ್ವೈತ್ ಎಂಬ ಚಿಕ್ಕ ಬಾಸ್ ಮಾತ್ರ ಅತ್ಯಂತ ರಾಜಗಾಂಭೀರ್ಯದಂತೆ ಹುಲಿಯ ರೀತಿ ಇಬ್ಬರಿಗಿಂತ ಮುಂದೆ ಹೆಜ್ಜೆ ಹಾಕ್ತಿದ್ದ. ಕೋಣೆಗೆ ಬಂದಾಗ ಕೃಷ್ಣವೇಣಿ ಮಕ್ಕಳೊಂದಿಗೆ ಕುಳಿತು ಸ್ವಲ್ಪ ಹೊತ್ತು ಕಾರ್ಟೂನ್ ನೋಡ್ತಾಳೆ. ಸಮಯ 9:30 ದಾಟ್ತು. ಸಮಯವಾಯಿತು ಮಕ್ಕಳೇ, ನಿಮ್ಮನ್ನು ನಿಮ್ಮ ರೂಮ್ಗೆ ಡ್ರಾಪ್ ಮಾಡ್ತೀನಿ, ಬೇಗ ಮಲ್ಕೊಳ್ಳಿ ಅಂತ ಹೇಳ್ತಾಳೆ ಕೃಷ್ಣವೇಣಿ. ಅದ್ವೈತ್ ಅವಳತ್ತ ಗಂಭೀರವಾಗಿ ನೋಡಿ, ನಮ್ಮ ಹತ್ತಿರ ರೂಮ್ ಕಾರ್ಡೇ ಇಲ್ಲ, ಅದು ಅಪ್ಪ ಅಥವಾ ಜಯಂತ್ ಅಂಕಲ್ ಬಳಿ ಇರಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೇಘ ಕೃಷ್ಣವೇಣಿಯ ಸೊಂಟದ ಸುತ್ತ ತನ್ನ ಚಿಕ್ಕ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಂಡು ಅವಳ ಹೊಟ್ಟೆಯಲ್ಲಿ ಮುಖ ಬಚ್ಚಿಟ್ಟು ಕಣ್ಣುಗಳನ್ನು ಮುಚ್ಕೊಂಡ್ಳು. ಅವಳು ನಿಂತುಕೊಂಡೇ ಅರ್ಧ ನಿದ್ರೆಗೆ ಜಾರಿದ್ಲು. ಆ ಸ್ಥಿತಿಯಲ್ಲಿ ಆ ಮಕ್ಕಳನ್ನು ಹೊರಗೆ ಕಳಿಸಿಕೊಡುವಂಥದ್ದು ಹೇಗೆ ಸಾಧ್ಯ? ಕೃಷ್ಣವೇಣಿ ತೀವ್ರ ಗೊಂದಲಕ್ಕೆ ಒಳಗಾಗ್ತಾಳೆ. ಆ ವಿಷ್ಣುವರ್ಧನ್ ಸರ್ ಯಾವಾಗ ಮೀಟಿಂಗ್ ಮುಗಿಸಿ ಬರ್ತಾರೋ ಏನೋ, ಅದು ಕೂಡ ತಿಳಿದಿರಲಿಲ್ಲ. ಹಾಗಂತ ಮಕ್ಕಳನ್ನು ಒಬ್ಬರೇ ರೂಮಲ್ಲೂ ಬಿಡೋಕ್ಕಾಗಲ್ಲ. ನಾನು ಜಯಂತ್ ಸರ್ ಕರೆ ಮಾಡ್ತೀನಿ. ಅವಳು ತಾನು ಜರುಗಲು ಸಾಧ್ಯವಾಗದ ಕಾರಣ ಅದ್ವೈತ್ಗೆ ಫೋನ್ ಎತ್ತಿಕೊಡುವಂತೆ ಹೇಳಿದ್ಲು. ಮುನ್ನಾರ್ನ ಬೆಟ್ಟದ ಪ್ರದೇಶದಲ್ಲಿ ತೀವ್ರ ಸಿಗ್ನಲ್ ಸಮಸ್ಯೆ ಇದ್ದ ಕಾರಣ 2 ಬಾರಿ ಪ್ರಯತ್ನಿಸಿದ ನಂತರವೇ ಕರೆ ಸಂಪರ್ಕಗೊಂಡಿತ್ತು. ಅದು, ನಮಸ್ಕಾರ ಜಯಂತ್ ಸರ್, ನಾನು ಕೃಷ್ಣವೇಣಿ ಮಾತಾಡ್ತಾ ಇರೋದು. ಮಕ್ಕಳಿಗೆ ತುಂಬ ನಿದ್ರೆ ಬರ್ತಾ ಇದೆ, ಅವರು ರೂಮ್ ಕೀ ಬೇಕಿತ್ತು. ಇನ್ನೊಂದು ತುದಿಯಲ್ಲಿ ವಾತಾವರಣದ ಗಲಾಟೆ ಕೇಳಿಸ್ತಿತ್ತು. ಜಯಂತ್ ಕೊಂಚ ಹಿಂಜರಿಕೆಯಿಂದ ಕ್ಷಮೆ ಯಾಚಿಸುವ ದಾಟಿಯಲ್ಲಿ ಹೇಳ್ತಾನೆ. ಕ್ಷಮಿಸಿ ಕೃಷ್ಣವೇಣಿ, ನಿಮಗೆ ತೊಂದರೆ ಕೊಡ್ತಾ ಇರೋದು ನಿಜಕ್ಕೂ ಕ್ಷಮಿಸ್ಬಿಡಿ. ವಿಷ್ಣುವರ್ಧನ್ ಸರ್ ಮತ್ತು VIP ಕ್ಲೈಂಟ್ಗಳು ಈಗಷ್ಟೇ ಪ್ರಮುಖ ಊಟಕ್ಕೆ ಕುಳಿತಿದ್ದಾರೆ. ಈ ಸಭೆ ಮುಗಿಯುವುದು ತಡವಾಗ್ತದೆ ಸರ್, ಈಗಲೇ ಹೊರಡೋಕ್ಕೂ ಸಾಧ್ಯವಿಲ್ಲ. ನೀವು ನನಗೊಂದು ದೊಡ್ಡ ಉಪಕಾರ ಮಾಡಬಲ್ಲಿಲ್ಲ. ಇವತ್ತೊಂದೇ ಒಂದು ರಾತ್ರಿ ಆ 2 ಮಕ್ಕಳು ನಿಮ್ಮ ಕೋಣೆಯಲ್ಲೇ ಮಲಗಿಸ್ಕೊಳ್ಳೋಕೆ ಬಿಡ್ತೀರಾ? ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ತೀರಾ ದಯವಿಟ್ಟು? ನಮ್ಗೆ ಬೇರೆ ಯಾವುದೇ ದಾರಿ ಇಲ್ಲ. ಸೊ ಏನು ಮಾಡೋದು? ಕೃಷ್ಣವೇಣಿಗೆ ನಿರಾಕರಿಸೋಕೆ ಸಾಧ್ಯವೇ ಆಗಲಿಲ್ಲ. ಸರಿ ಸರ್, ಅವಳು ಒಪ್ಕೊಳ್ತಾಳೆ. ಕೃಷ್ಣವೇಣಿ 2 ಮಕ್ಕಳನ್ನು ಹಾಸಿಗೆ ಮೇಲೆ ಮಲಗಿಸಿದ್ಲು. ಬೆಚ್ಚಗಿನ ಕಂಬಳಿ ಮತ್ತು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರಿಂದ ಅದ್ವೈತ್ ತಕ್ಷಣವೇ ಗಾಢ ನಿದ್ರೆಗೆ ಜಾರ್ದ. ಆದರೆ ಮೇಘಾಗೆ ಸುಲಭವಾಗಿ ನಿದ್ರೆ ಬರಲಿಲ್ಲ. ಕೃಷ್ಣವೇಣಿ ಅಕ್ಕ, ಮೇಘ ಮುದ್ದಾಗಿ ಕರೆದ್ಲು. ಏನಾಯಿತು ಪುಟ್ಟ? ನನಗೊಂದು ಸುಂದರವಾದ ಕಥೆಯನ್ನು ಹೇಳ್ತೀಯಾ? ನೀನು ಯಾವಾಗಲೂ ಸಿಂಡ್ರೆಲಾ ಕಥೆಗಳನ್ನೇ ಹೇಳ್ತಾಳೆ. ನನಗದು ಬೇಡ, ಬೇರೆ ಏನಾದರೂ ಹೊಸದು, ತುಂಬ ಡಿಫ್ರೆಂಟ್ ಆಗಿರಬೇಕು. ಕೃಷ್ಣವೇಣಿ ಕ್ಷಣಕಾಲ ಯೋಚಿಸ್ತಾಳೆ. ಅವಳು ಮೇಘಳ ಪಕ್ಕದಲ್ಲೇ ಮಲಗಿ ಅವಳ ಮೆದುವಾದ ಕೂದಲನ್ನು ಸವರುತ್ತಾ ಮೃದುವಾಗಿ ಮಾತನಾಡೋಕೆ ಪ್ರಾರಂಭಿಸಿದ್ಲು. ಒಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಂಚಿನಲ್ಲಿ ಅತ್ಯಂತ ಮುದ್ದಾದ ರಾಜಕುಮಾರಿ ಇದ್ಲು. ಅವಳಿಗೆ ಭವ್ಯವಾದ ಅರಮನೆಯಲ್ಲಿ ಬಂದಿಯಾಗಿರುವುದು ಎಳ್ಳಷ್ಟು ಕೂಡ ಇಷ್ಟವೇ ಆಗ್ತಾ ಇರಲಿಲ್ಲ. ಕಾಡಿನಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ವರ್ಣರಂಜಿತ ಚಿಟ್ಟೆಗಳು, ಹಾರಾಡುವಂತಹ ಸಣ್ಣ ಗುಬ್ಬಚ್ಚಿಗಳನ್ನು ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ಲು. ಅವಳು ಅವುಗಳನ್ನು ಯಾವಾಗಲೂ ನೋಡಬೇಕು ಅಂತ ಇಷ್ಟಪಡ್ತಿದ್ಲು. ಹಾಗೆ ಕೃಷ್ಣವೇಣಿಯ ದನಿಯಲ್ಲಿದ್ದ ಲಾಲಿ ಹಾಡಿನಂಥ ಮೃದುತ್ವಕ್ಕೆ ಮೇಘ ಕೂಡ ನಿಧಾನವಾಗಿ ಗಾಢ ನಿದ್ರೆಗೆ ಜಾರೋಕೆ ಶುರು ಮಾಡ್ಕೊಳ್ತಾಳೆ. ನಿದ್ದೆಯಲ್ಲೂ ಅವಳು ಕೃಷ್ಣವೇಣಿಯ ಬೆರಳುಗಳನ್ನು ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡಿದ್ಲು. ಆ ಪುಟ್ಟ ಕೈಗಳ ಆರ್ದ್ರ ಸ್ಪರ್ಶ ಕೃಷ್ಣವೇಣಿಯ ಕಣ್ಣುಗಳ ಕಳವಳ ತಾಯ್ತನದ ತೀವ್ರತೆಯಿಂದ ತೇವಗೊಂಡವು. ನನ್ನ ಮಗುವೆ, ನೀನು ಕೂಡ ಹೀಗೆ ಯಾರಾದರೂ ಕೈ ಹಿಡಿದು ಮಲಗ್ತೀಯಾ? ಮೇಘಾಳನ್ನು ಬೆಚ್ಚಗಿನ ಕಂಬಳಿಯಿಂದ ಮುಚ್ಚಿದ ನಂತರ ಕೃಷ್ಣವೇಣಿ ಕೂಡ ಹಾಸಿಗೆ ಅಂಚಿನಲ್ಲಿ ತಲೆಯನ್ನು ಒರಗಿಸ್ಕೊಂಡ್ಳು. ಹೊರಗೆ ಹಿಮ ತೀವ್ರವಾಗಿ ಬೀಳುತ್ತಿತ್ತು. ಕಿಟಕಿಯ ಗಾಜುಗಳ ಮೇಲೆ ತಣ್ಣನೆಯ ತೇವಾಂಶ ಹರಡಿ ಹನಿಗಳು ಕೂಡ ಮೂಡಿದ್ವು. ದಿನವಿಡೀ ಆದ ದಣಿವಿನಿಂದ ಕೃಷ್ಣವೇಣಿ ಕೂಡ ನಿಧಾನವಾಗಿ ನಿದ್ರೆಗೆ ಜಾರದ್ಲು.
ಬೆಳಗಿನ ಜಾವದಲ್ಲಿ ಕೃಷ್ಣವೇಣಿಯ ದಿಂಬಿನ ಕೆಳಗಿದ್ದ ಫೋನ್ ತೀವ್ರವಾಗಿ ಕಂಪಿಸೋಕೆ ಶುರುವಾಯಿತು. ಆ ಸದ್ದಿನಿಂದ ಅವಳು ಗಾಬರಿಗೊಂಡು ತಟ್ಟನೆ ಎಚ್ಚರವಾದ್ಲು. ನಿದ್ದೆಗೆಟ್ಟಿದ್ದ ಅವಳ ಕಣ್ಣುಗಳು ತೀವ್ರವಾಗಿ ನೋಯ್ತಾ ಇದ್ವು. ಅವಳು ನಿಧಾನವಾಗಿ ಕಣ್ಣುಗಳನ್ನು ತೆರೆದ್ಲು. ಇಡೀ ಕೋಣೆ ಕತ್ತಲೆಯಿಂದ ಆವೃತವಾಗಿತ್ತು. ಅವಳಿಗೆ ಕೇಳಿಸ್ತಿದ್ದದ್ದು ಕೇವಲ ಎಸಿಯ ನಯವಾದ ಶಬ್ದ, ಅದ್ವೈತ್ನ ಸಣ್ಣ ಬೆಳಕಿನ ಗೊರಕೆಯ ಸದ್ದು. ಅವಳು ತನ್ನ ಫೋನ್ಗಾಗಿ ಕೈ ಚಾಚಿ ಅದನ್ನು ಎತ್ಕೊಳ್ತಾಳೆ. ಪರದೆಯ ಮೇಲೆ ಯಾವುದೇ ಹೆಸರಿಲ್ಲದ, ಪರಿಚಯವಿಲ್ಲದ ಹೊಸ ಸಂಖ್ಯೆ ಕೂಡ ಮಿನುಗಿತ್ತು. ಅದು ಯಾವುದೇ ಸ್ಕ್ಯಾಮ್ ಕರೆ ಇರಬಹುದು ಅಂತ ಅವಳು ಭಾವಿಸಿದ್ಲು. ಆದರೆ ಅದು VIP ಫೋನ್ ನಂಬರ್ನಂತೆ ಕೂಡ ಕಾಣ್ತಿತ್ತು. ಕೃಷ್ಣವೇಣಿ ಕರೆಯನ್ನು ಸ್ವೀಕರಿಸಿ ನಿದ್ರೆಯಲ್ಲೇ ಕೊಂಚ ಕಟ್ಟುನಿಟ್ಟಿನ ಧ್ವನಿಯಲ್ಲೇ ಕೇಳಿದ್ಲು. ಯಾರೋ? ಬಾಗಿಲು ತೆರೆ. ನಾನು. ಆ ನಿಶ್ಶಬ್ದ ತಡರಾತ್ರಿಯಲ್ಲಿ ಆ ಗಾಂಭೀರ್ಯದ ಆದರೆ ಕೊಂಚ ಕರ್ಕಶವಾದ ಆಳವಾದ ಧ್ವನಿಯು ಒಂದು ರೀತಿಯ ವಿಚಿತ್ರ ಕಾಂತಿಯ ಆಕರ್ಷಣೆಯನ್ನ ಕೂಡ ಹೊಂದಿತ್ತು. ಬಾಗಿಲು ತೆರಿಬೇಕಾ? ನೀವ್ಯಾರು? ಅವಳು ತೀವ್ರ ದಿಗ್ಭ್ರಮೆಗೊಂಡು ಕೇಳಿದ್ಲು. ಇನ್ನೊಂದು ತುದಿಯಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಅವನು ಭಾರವಾದ ತೀವ್ರವಾದ ಉಸಿರಾಟದ ಶಬ್ದ ಮಾತ್ರ ತೀಕ್ಷ್ಣವಾಗಿ ಕೇಳಿಸ್ತು. ಕೆಲವು ಸೆಕೆಂಡುಗಳ ನಂತರ ಅವಳಿಗೆ ಪೂರ್ತಿ ಪ್ರಜ್ಞೆ ಮರಳಿ ಬಂದಾಗ ಹಾಸಿಗೆ ಮೇಲೆ ಮಲಗಿದ್ದ ಇಬ್ಬರು ಮಕ್ಕಳನ್ನ ಒಮ್ಮೆ ನೋಡ್ತಾಳೆ. ವಿಷ್ಣುವರ್ಧನ್ ಸರ್ ಧ್ವನಿಯ ಇದು? ಅವಳು ಅನುಮಾನ ಮತ್ತು ಆತಂಕದಿಂದ ಕೇಳಿದ್ಲು. ನಾನು ಬಾಗಿಲು ತೆರೆಯೋಕೆ ಹೇಳ್ದೆ. ಆ ಧ್ವನಿ ಇಡೀ ಕೋಣೆಯಲ್ಲಿ ಅಧಿಕಾರಯುತವಾಗಿ ಪ್ರತಿಧ್ವನಿಸಿತು. ಅದು ವಿನಂತಿಯಾಗಿರಲಿಲ್ಲ, ಕಠಿಣವಾದ ಆದೇಶವಾಗಿತ್ತು. ಕೃಷ್ಣವೇಣಿ ಸಂಪೂರ್ಣವಾಗಿ ಗಾಬರಿಗೊಂಡ್ಳು. ಅವಳ ಎದೆಯೊಳಗಿನ ಹೃದಯದ ಬಡಿತ ಒಂದು ಕ್ಷಣ ನಿಂತಂತೆಯೇ ಭಾಸವಾಯಿತು. ಹೋ ದೇವ್ರೇ! ಅವಳು ಬೇಗನೆ ಹಾಸಿಗೆಯಿಂದ ಎದ್ದು ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಂಡು ದುಪ್ಪಟ್ಟವನ್ನು ಶರೀರಕ್ಕೆ ಸುತ್ತಕೊಂಡ್ಳು. ಕಂಪನಿಯ ಭವ್ಯ ಅಧ್ಯಕ್ಷರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಲು ಸ್ವತಃ ಬಂದಿದ್ದಾರೆಯೇ? ಆದರೆ ಅವರನ್ನು ಹೊರಗೆ ಕತ್ತಲಿನಲ್ಲಿ ಈ ತಂಪಾದ ಚಳಿಯಲ್ಲಿ ನಿಲ್ಲುವಂತೆ ಮಾಡಿದ್ದಕ್ಕೆ ಅವಳು ಮನಸ್ಸಿನಲ್ಲೇ ತೀವ್ರವಾಗಿ ವಿಷಾದಿಸ್ತಾಳೆ. ಅವಳು ಆತಂಕ ಮತ್ತು ಭಯದಿಂದ ಬಾಗಿಲನ್ನು ತೆರೀತಾಳೆ. ವಿಷ್ಣುವರ್ಧನ್ ಹೊರಗೆ ನಿಂತಿದ್ದ. ಅವನ ಕಣ್ಣುಗಳು ಸುಸ್ತಿನಿಂದ ಮುಚ್ಚಿದ್ವು. ಅವನು ತನ್ನ ಬಲಿಷ್ಠ ಕೈಯೊಂದನ್ನು ತಲೆಯ ಮೇಲೆ ಇಟ್ಕೊಂಡು ಬಾಗಿಲಿನ ಒಂದು ಚೌಕಟ್ಟಿಗೆ ಹೊರಕೊಂಡು ನಿಂತಿದ್ದ. ಇನ್ನೊಂದು ಕೈಯಲ್ಲಿ ಅವನ ಕೋಟ್ ಮತ್ತು ಫೋನ್ ಕೂಡ ಇತ್ತು. ಅವನ ಬಿಳಿ ಶರ್ಟ್ನ ಮೇಲಿನ ಕೆಲವೊಂದಷ್ಟು ಗುಂಡಿಗಳು ಬಿಚ್ಚಲ್ಪಟ್ಟಿದ್ವು. ಅವನು ಅಲ್ಲಿ ಬಾಗಿಲ ಬಳಿ ಬಹಳ ಸಮಯದಿಂದ ಕಾಯ್ತಿದ್ದಾನೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇತ್ತು. ವಿಷ್ಣುವರ್ಧನ್ ಸರ್, ಅವಳು ಮೆಲ್ಲನೆ ಧ್ವನಿ ಹೊರಡಿಸಿದ್ಲು. ಅವನ ರೌದ್ರಾವತಾರದ ಹತ್ತಿರ ಹೋಗಲು ತೀವ್ರವಾಗಿ ಹೆದರುತ್ತಿದ್ಲು. ವಿಷ್ಣುವರ್ಧನ್ ಇದ್ದಕ್ಕಿದ್ದಂತೆ ತಲೆ ಎತ್ತಿ ದಣಿದ ಕೆಂಪಾಗಿದ್ದ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಅವಳನ್ನೇ ದಿಟ್ಟಿಸಿದ. ಅವನ ಹಣೆಯ ಮೇಲೆ ಅಶಿಸ್ತಿನ ಕೂದಲುಗಳು ಬಿದ್ದಿದ್ವು. ಕೃಷ್ಣವೇಣಿಗೆ ಅವನ ಆಳವಾದ ನೋಟ ತನ್ನ ಶರೀರವನ್ನ, ಅಂತರಂಗವನ್ನ ಭೇದಿಸುತ್ತಿರುವಂತೆ ತೋರ್ತಾ ಇತ್ತು. ಅವರಿಬ್ಬರ ನಡುವೆ ನೀರವ ಮೌನದ ಅದೃಶ್ಯವಾದ ಬೃಹತ್ ಯುದ್ಧವೇ ನಡೀತಾ ಇರೋ ಥರ ಅನ್ನಿಸ್ತಾ ಇತ್ತು. ಕೃಷ್ಣವೇಣಿ ತಕ್ಷಣವೇ ಪಕ್ಕಕ್ಕೆ ಸರಿದು ನಿಂತು ಅವನಿಗೆ ಕೋಣೆಯೊಳಗೆ ಬರಲು ದಾರಿಯನ್ನು ಕೂಡ ಮಾಡಿಕೊಡ್ತಾಳೆ. ಮುಂದೆ ಏನಾಗಬಹುದು? ಇಬ್ಬರು ರೂಮ್ನೊಳಗೆ ಹೋಗಿದ್ದಾರೆ. ಮುಂದಿನ ಭಾಗದಲ್ಲಿ ಏನಾಗಬಹುದು ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ಗೆ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಆಗಿರುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡಿ.